ಅಲಂಕಾರ ಬಲ್ಕ್ ಪ್ಲಾಜಾ ಅಂಗಡಿ ಮಾಲೀಕರ ಸಂಘದ ಒಂದು ವರ್ಷದ ಆಡಳಿತ ಮಂಡಳಿಗೆ ಈ ದಿನ ನಡೆದ ಚುನಾವಣೆ ನಡೆದ ಅಭ್ಯರ್ಥಿಗಳು ಗಳಿಸಿದಂಥ ಮತಗಳನ್ನ ಈಗ ನಾನು ಓದಿದ್ದೀನಿ. ಆ ಪೈಕಿ ಅತಿ ಹೆಚ್ಚು ಮತಗಳನ್ನು ಗಳಿಸಿ ಮತ್ತು ಈಗಾಗಲೇ ನಾಮಪತ್ರ ಸಲ್ಲಿಸಿ ಅವಿರೋಧವಾಗಿ ಆಯ್ಕೆಯಾಗಿರೋ ಎಲ್ಲ ಅಭ್ಯರ್ಥಿಗಳು ಒಟ್ಟಿಗೆ ಸೇರಿಸಿ ಅಲಂಕಾರ ಬಲ್ಕ್ ಪ್ಲಾಜಾ ಸಂಘದ 16 ಜನರ ಆಡಳಿತ ಮಂಡಳಿ ನಿರ್ದೇಶಕರು ಯಾರ್ಯಾರು ಅಂತ ಹೇಳ್ಬಿಟ್ಟು ನಾನೀಗ ಓದ್ತೀನಿ. ಸಂಘದ ಅಧ್ಯಕ್ಷರಾಗಿ ಹಿಮ್ಮತ್ಲಾಲ್ ಬಿ ಹಿರೇಮಠ, ಉಪಾಧ್ಯಕ್ಷರಾಗಿ ಬಿಪಿ ಅಶೋಕ್ ಅವರು 50 ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ. ಉಪಾಧ್ಯಕ್ಷರಾಗಿ ಎಸ್.ಎಂ. ಶ್ರೀರಾಮ್ ರೆಡ್ಡಿ ಅವರು 50 ಮತಗಳನ್ನು ಗಳಿಸಿದ್ದಾರೆ. ಜನರಲ್ ಸೆಕ್ರೆಟರಿಯಾಗಿ ಅನಿಲ್ ಕುಮಾರ್ ಖೇರ್ ಅವರು, ಜಂಟಿ ಕಾರ್ಯದರ್ಶಿಯಾಗಿ ಎಂ.ಎಚ್. ವಿಶ್ವನಾಥ್ ಸರ್ ಅವರು 52 ಮತಗಳನ್ನು, ಎಚ್. ಅಂಜನ್ ಕುಮಾರ್ ಅವರು 51 ಮತಗಳನ್ನು ಗಳಿಸಿದ್ದಾರೆ. ಖಜಾಂಚಿಯಾಗಿ ಕೆ. ರಾಜೇಂದ್ರ ಪ್ರಸಾದ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣೆ ಶಾಂತಿಯುತವಾಗಿ ನಡೆದುಕೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಅಲಂಕಾರ ಬಲ್ಕ್ ಪರಿವಾರ ಮುಖಾಂತರ ಶಾಪ್ ಓನರ್ಸ್ ಅಸೋಸಿಯೇಷನ್ ಚುನಾವಣೆ 2012ರಲ್ಲಿ ಆಗಿದ್ದು. ಅದಾದ ನಂತರ ಆಗೇ ಇರಲಿಲ್ಲ. ಸುಮಾರು 13 ವರ್ಷದಿಂದ ಚುನಾವಣೆ ಇಲ್ಲ. ಭಾಳಷ್ಟು ಇಲ್ಲಿ ಕುಂದುಕೊರತೆಗಳಿತ್ತು. ಹಾಗಾಗಿ ಆಡಳಿತ ಅಧಿಕಾರಿ, ಕರ್ನಾಟಕ ಸಹಕಾರ ಇಲಾಖೆಯಿಂದ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಲಾಗಿತ್ತು. ಇವಾಗ ಅವರ ಒಂದು ಸಮ್ಮುಖದಲ್ಲಿ ಕರ್ನಾಟಕ ಸರ್ಕಾರದ ರಿಜಿಸ್ಟರ್ ಆಫ್ ಸೊಸೈಟಿಯಿಂದ ಆಡಳಿತ ಅಧಿಕಾರಿನ ನೇಮಕ ಮಾಡಿ ಈ ಒಂದು ಚುನಾವಣೆ ನಡೀತಾ ಇದ್ದೀವಿ. ಅಂಗಡಿ ಓನರ್ಸ್ ಎಲ್ಲ ಸೇರಿಕೊಂಡು ಇವಾಗ ಚುನಾವಣೆ ಮಾಡಿ ಒಳ್ಳೆ ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡಿದ್ದೀವಿ. ಅವ್ರಿಗೆಲ್ಲ ಶುಭ ಹಾರೈಸ್ತೀವಿ. ನಾವು ಎಲ್ಲ ಒಂದೇ ದಿನಕ್ಕೆ ಮಾಡೋಕ್ಕಾಗಲ್ಲ ಸರ್. ನಾವೆಲ್ಲ ಕಾರ್ಯ ಸದಸ್ಯಗಳೆಲ್ಲ ಕೂತ್ಕೊಂಡು ಮಾತಾಡಿ ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀವಿ. ಟೋಟಲ್ 16ರಲ್ಲಿ 11 ಅವಿರೋಧ ಆಯ್ಕೆ ಆಗಿದೆ. ಈಗ 5ಕ್ಕೆ ಮಾತ್ರ ಎಲೆಕ್ಷನ್ ನಡೀತಾ ಇದೆ. ಈಗ ನಮ್ಮ ಕಮಿಟಿಯಲ್ಲಿ ಏನು ಅಂದ್ಕೊಂಡಿದ್ದೀವಿ ಅಂದರೆ, ಫಸ್ಟು ಎಲ್ಲ ಕ್ಲೀನಿಂಗು ಎಲ್ಲ ಕಾಂಪ್ಲೆಕ್ಸ್ ಕ್ಲೀನಿಂಗ್ ಸರ್ ಮಾಡಬೇಕು. ಆಮೇಲೆ ಸೆಕ್ಯೂರಿಟಿ ಸ್ಟಾಫು, ನೈಟು ಸೆಕ್ಯೂರಿಟಿ ಸ್ಟಾಫು ಎಲ್ಲ ಮಾಡಬೇಕು. ಮುಂದುಗಡೆ ಬೋರ್ಡ್ ಹಾಕಬೇಕು. ಎಸ್ಕಲೇಟ್ರ್ ತುಂಬ ದಿನದಿಂದ ವರ್ಕ್ ಆಗಿಲ್ಲ, ಅದನ್ನು ಕ್ಲೀನ್ ಮಾಡಬೇಕು. ಟಾಯ್ಲೆಟ್ ಇಂಪ್ರೂವ್ ಮಾಡಬೇಕು. ಆಮೇಲೆ ಎಲ್ಲ ಕಡೆ ಪೇಂಟ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಪೇಂಟ್ ಮಾಡಬೇಕು. ಪೇಂಟ್ ಮಾಡಿಕ್ಕೆ ಒಂದು ಹೊಸ ಲುಕ್ ಕೊಡಬೇಕು ಕಾಂಪ್ಲೆಕ್ಸ್ಗೆ. ಆಮೇಲೆ ಇನ್ನೊಂದೇನೆಂದರೆ ಈ ಸರ್ ಅಲಂಕಾರ ಎಕ್ಸ್ಪೋ ಅಂತ ನವಂಬರ್ಲಿ ಪ್ರತಿ ದೀಪಾವಳಿ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಅದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಮ್ಮ ಕಮಿಟಿಯವರೆಲ್ಲ ಸೇರ್ಕೊಂಡು ಅದು ಮಾಡೇ ಮಾಡ್ತೀವಿ. ಮುಂಚೆ 89ನೇ ಇಸ್ವಿಲಿ 91ನೇ ಇಸ್ವಿಲಿ ಮಾಡಿದ್ರು. ಆಮೇಲೆ ಅದು ಹಂಗೆ ನಿಂತೋಗ್ಬಿಡ್ತು. ಇವಾಗ ಮಾಡಿ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತೀವಿ. ಆವಾಗ ಬೆಂಗಳೂರಿಗೆ ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಂಗೆ ಮಾಡ್ತೀವಿ. ಜನರಲ್ ಸೆಕ್ರೆಟರಿಯಾಗಿ ನಾವು ಈಗ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಈಗ ಮುಂದೆ ಏನು ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ಎಸ್ ಗೆದ್ದ ಮೇಲೆ ಒಂದು ಏನೇನು ಮಾಡಬೇಕು ಅದೆಲ್ಲ ಮಾಡಿಕೊಂಡು ಅದನ್ನು ಮಾಡ್ತಾಯಿದ್ದೀವಿ. ಪ್ಲಸ್ ಏನಿದ್ರೂ ಇಲ್ಲಿ ಏನೇ ಕೆಲಸ ಇದ್ರೂ ಅದೆಲ್ಲ ರೆಡಿ ಮಾಡಿ ಒಂದು ಸ್ವಚ್ಛತೆ ಕಾಂಪ್ಲೆಕ್ಸ್ ಮಾಡಿ. ಇದು 460 ಅಂಗಡಿ ಇರೋದ್ರಿಂದ ಇದು ಸೆಕೆಂಡಿಗೆ ನಂಬರ್ 1 ಕಾಂಪ್ಲೆಕ್ಸ್. ಇದು ಸೆಕೆಂಡಿಗೆ ನಂಬರ್ 1 ಕಾಂಪ್ಲೆಕ್ಸ್ ಇರೋದ್ರಿಂದ ಇದನ್ನು ಸ್ವಚ್ಛತೆ ಮಾಡಿ ಒಂದು ಒಳ್ಳೆ ಹಾಟ್ ಪ್ಲೇಸಿಂದ ಈ KG ರೋಡಲ್ಲಿ ಏನಿದೆ ಆ ನೇಮ್ ಮತ್ತೆ ಅಲಂಕಾರಕ್ಕೋಸ್ಕರ ಬಂದೇ ಬರುತ್ತೆ. ಕೆ. ಮಾದೇವ್ ಅಂದ್ಬಿಟ್ಟು ನಾನು ಆಲ್ರೆಡಿ EC ಮೆಂಬರು ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ. ಬಟ್ ನಾವೇನಂದರೆ ಸರ್ ಇಲ್ಲಿ EC ಮೆಂಬರು ಜನರಲ್ ಸೆಕ್ರೆಟರಿ ಆ ಥರ ಅಂತ ಏನಿಲ್ಲ, ಭೇದ ಭಾವ ಇಲ್ಲ. ನಾವು 16 ಜನ ನಾವೇನು ಟೀಮ್ ವರ್ಕು ನಾವು ಅವಿರೋಧ ಗೆದ್ದರೆ ಜನ ನಮ್ಮನ್ನ ಬೆಂಬಲಿಸಿ ನಾವು ಗೆದ್ದರೆ ನಾವು ಅಲಂಕಾರಲ್ಲಿ ತುಂಬ ಕೆಲಸ ಮಾಡೋದಿದೆ, ತುಂಬ ಅಭಿವೃದ್ಧಿ ಮಾಡೋದು ಇದೆ. ಆಲ್ರೆಡಿ 9 ವರ್ಷದಿಂದ ಗೌರ್ಮೆಂಟ್ ಡಿಪಾರ್ಟ್ಮೆಂಟಾಗಿ ಏನು ಕೆಲಸ ಕಾರ್ಯಗಳಾಗಿಲ್ಲ. ಈಗ ನಮ್ಮ ಸಂಸ್ಥೆ ಒಂದೇನೋ ಒಂದು ಅವಿರೋಧ ಗೆದ್ದರೆ ಈಗ ಖಂಡಿತ ಕೆಲಸ ಮಾಡಬೇಕು. ಎಸ್ಲೀಟರ್ ರೆಡಿ ಮಾಡಿಸ್ಬೇಕು, ತೀರಾ ಪೈಂಟಿಂಗ್ ಇರ್ಬೋದು, ಮೇಲ್ಗಡೆ ಸೀಟೆಲ್ಲ ಮಳೆ ಬೀಳ್ತಾ ಇದೆ. ಅಂದರೆ ಹೇಳ್ತಾ ಹೋಗ್ತಾ ಇದ್ದರೆ ಒಂದು 26 ಪ್ರಾಬ್ಲಮ್ಸ್ಗಳಿದೆ. ಖಂಡಿತ ನಾವೆಲ್ಲ ಟೀಮ್ ವರ್ಕರ್ ಸೇರ್ಕೊಂಡು ಖಂಡಿತ ಮಾಡ್ತೀವಿ ಸರ್. ನನ್ನ ಹೆಸರು ಹರೀಸು. ನಾನು 35 ಇಯರ್ಸಿಂದ ಇಲ್ಲಿ ಶಾಪ್ ಕೀಪರ್ಸ್ ಆಗಿ ಒಂದು 3 ಅಂಗಡಿ ನಡೆಸ್ತಾ ಇದ್ದೀವಿ. ಪ್ಲಾಜಾ ಸ್ವಲ್ಪ ಸೆಂಟ್ರಲ್ನಲ್ಲಿ ನಮಗೆ ವ್ಯಾಪಾರ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಇವಾಗ ಇಂಪ್ರೂವ್ಮೆಂಟ್ ಆಗುತ್ತೆ. ನ್ಯೂ ಪ್ಲಾಜಾ ಮಾಡ್ತೀವಿ. ಒಂದು 2 ಇಯರ್ಸ್ಗೆ ನ್ಯೂ ಪ್ಲಾಜಾ ಮಾಡಬೇಕು ಅಂತಿದ್ದೀವಿ. ಎಲ್ಲ ಫುಲ್ ರಿನಿವೇಷನ್ ಮಾಡಿ ಎಲ್ಲ ಅಪ್ಡೇಟ್ ಮಾಡ್ತೀವಿ. ಮತ್ತು ದಸರಾ, ದೀಪಾವಳಿ, ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್ ಮೇಲಾನು ಮಾಡ್ತೀವಿ. ಇಲ್ಲಿ ಪ್ಲಾಜಾನಲ್ಲಿ ಪಕ್ಕಾ ಮಾಡ್ತೀವಿ ಸರ್. ಅಲಂಕಾರ್ ಶಾಪ್ ಓನರ್ಸ್ ಅಸೋಸಿಯೇಷನ್ ಇದು ಸುಮಾರು 35 ವರ್ಷಗಳಿಂದ ಉದ್ಭವ ಆಗಿರೋ ಅಲಂಕಾರ್ ಕಾಂಪ್ಲೆಕ್ಸ್. ಇದು ಏಷ್ಯಾದಲ್ಲೇ ನಂಬರ್ 1 ಕಾಂಪ್ಲೆಕ್ಸ್ ಅಂದರೆ ನಮ್ಮ ತಲ್ಲಂ ನಂಜನ್ ಶೆಟ್ಟಿರವರ ಅಲಂಕಾರ್ ಪರ್ಲ್ ಪ್ಲಾಜಾ. ಇದನ್ನು ಕನ್ನಡದಲ್ಲಿ ನಾಮಕರಣ ಮಾಡಿರೋದು ಅಲಂಕಾರ್ ಮುತ್ತಿನ ಮಳಿಗೆ ಅಂತ. ನಾವು ಸುಮಾರು 35 ವರ್ಷದಿಂದ ಇಲ್ಲಿ
ಅಂಗಡಿ ನಡೆಸ್ತಾ ಇದ್ದೀವಿ. ಹಾಗಾಗಿ ಸುಮಾರು ವರ್ಷಗಳ ನಂತರ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಅಲಂಕಾರ್ ಪರ್ಲ್ ಪ್ಲಾಜಾ ಶಾಪ್ ಓನರ್ಸ್ ಅಸೋಸಿಯೇಷನ್ ಎಲೆಕ್ಷನ್ ಇದು. ಆದ್ದರಿಂದ ಎಲ್ಲ ಅಂಗಡಿ ಮಾಲೀಕರು ಬಂದು ವೋಟ್ ಮಾಡ್ತಿದ್ದಾರೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಅಲಂಕಾರ್ ಪ್ಲಾಜಾದಲ್ಲಿ ಸಿಗೋವಂಥ ರೇಟು ಎಲ್ಲೂ ಸಿಗೋಲ್ಲ. ಅಷ್ಟು ಕಮ್ಮಿ ರೇಟಲ್ಲಿ ಅಲಂಕಾರ್ ಪ್ಲಾಜಾದಲ್ಲಿ ಬಟ್ಟೆಗಳು ಕೊಡ್ತಾ ಇದ್ದಾರೆ. ಸುತ್ತಮುತ್ತಲು ಚಿಕ್ಕಪೇಟೆ ಇದೆ, ದೊಡ್ಡ ದೊಡ್ಡ ಮಾಲ್ಗಳು ಬಂದಿದೆ. ಈಗ ಮೊದಲು ಯಾವುದು ಮಾಲ್ ಇರಲಿಲ್ಲ. ಫಸ್ಟ್ ಮಾಲ್ ಏಷ್ಯನ್ ನಂಬರ್ 1 ಅಂದರೆ ಅಲಂಕಾರ್ ಪರ್ಲ್ ಪ್ಲಾಜಾ. ಅದು ನಂಬರ್ 1 ಕಾಂಪ್ಲೆಕ್ಸ್ ಇದು. ಎಲ್ಲ ಇಡೀ ಕರ್ನಾಟಕದ ಅಲ್ಲದೆ ಪಕ್ಕದ ರಾಜ್ಯಗಳಿಂದನೂ ಕೂಡ ಅಲಂಕಾರ್ ಪ್ಲಾಜಾಗೆ ಬಂದು ಬಟ್ಟೆಗಳು ಪರ್ಚೇಸ್ ಮಾಡ್ತಾ ಇರೋವಂಥ ವಿಷಯ ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಹಾಗಾಗಿ ದಯವಿಟ್ಟು ಎಲ್ಲ ಗ್ರಾಹಕರು ಅಲಂಕಾರ್ ಪ್ಲಾಜಾಗೆ ಬನ್ನಿ. ಇಲ್ಲಿ ಕಮ್ಮಿಯಲ್ಲಿ ಸಿಗುವಂಥ ರೇಟ್ಗೆ ಬಟ್ಟೆ ನೀವು ಕಣ್ಮುಚ್ಕೊಂಡು ತೊಗೊಂಡು ಹೋಗ್ಬೋದು. ಒಳ್ಳೆ ಕ್ವಾಲಿಟಿ ಇರುತ್ತೆ, ಕಮ್ಮಿ ರೇಟ್ ಇರುತ್ತೆ. ತಾವು ದಯವಿಟ್ಟು ಬಂದು ಬಟ್ಟೆ ಪರ್ಚೇಸ್ ಮಾಡ್ಬೋದು. ಡೆಫಿನೆಟ್ಲಿ ದಟ್ ವಿಲ್ ಕಂಪ್ಲೀಟ್. ಇದು ಎಲ್ಲ ಕಂಪ್ಲೀಟ್ ಏನೇ ಆಶ್ವಾಸನೆ ಮಾಡಿದ್ದೀನಿ, ಟ್ರೈ ಮಾಡಿ ಮ್ಯಾಕ್ಸಿಮಮ್ ಕಂಪ್ಲೀಟ್ ಮಾಡೋಕ್ಕೆ ಖುಷಿ ಮಾಡ್ತೀನಿ ಸರ್. ಅಲಂಕಾರ್ ಪರ್ಲ್ ಪ್ಲಾಜಾದ ಎಲ್ಲ ಅಂಗಡಿ ಮಾಲೀಕರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ದಿನ ಜಯಶೀಲರಾಗಿದ್ದಂಥ ಎಲ್ಲ ಅಧಿಕಾರಿಗಳು, ಆಫೀಸ್ ಬೇರರ್ಸು, EC ಮೆಂಬರ್ಸು ಎಲ್ಲರೂ ವಿಜಯಶೀಲರಾಗಿದ್ದಾರೆ. ಇವರೆಲ್ಲ ಮಾತಿನ ಪ್ರಕಾರ ಮುಂದಿನ ದಿನಗಳಲ್ಲಿ ಅಲಂಕಾರ್ ಪರ್ಲ್ ಪ್ಲಾಜಾ ಅನ್ನೋದು ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂಥ ಒಂದು ಉತ್ತಮವಾದಂಥ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳಿ ಪಣ ತಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಶುಭಾಶಯ ಕೊಡ್ತೇವೆ. ಸುಮಾರು 36 ವರ್ಷಗಳಿಂದ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಇನ್ನೂ 100 ವರ್ಷಗಳಾದ್ರೂ ಇದೇ ರೀತಿ ನಾವು ಇರ್ತೀವಿ, ಒಗ್ಗಟ್ಟಾಗಿರ್ತೀವಿ. ಎಲ್ಲ ವರ್ತಕರು ಒಳ್ಳೆ ವ್ಯಾಪಾರ ಮಾಡಿಕೊಂಡು ಅಭಿವೃದ್ಧಿ ಆಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ವಂದಿಸಿ, ಚುನಾವಣೆ ಅಧಿಕಾರಿಗಳಿಗೂ ನಾವು ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ನಾವು ನಮ್ಮ ಕಡೆಯಿಂದ ಏನಿಲ್ಲ, ಈಗ ಒಂದು 12-13 ವರ್ಷದಿಂದ ಈ ಪ್ಲಾಜಾಗೆ ಯಾವುದೇ ಥರದ ಚುನಾವಣೆ ಯಾವುದೂ ಇರಲಿಲ್ಲ. ಸಮ ಬಿದ್ದು ಇದಕ್ಕೊಂದು ಅಂತ್ಯ ತೊಗೊಂಬಂದಿದ್ದೀವಿ. ಈ ಅಂತ್ಯದಲ್ಲಿ ಗೆಲುವು ಸಾಧಿಸಿ ನೆಕ್ಸ್ಟ್ ಏನು ಕ್ರಮ ತೊಗೋಬೇಕು ಅದನ್ನು ತೊಗೊಂಡು ಎಲ್ಲ ನಮ್ಮ ಜೊತೆ ದೊಡ್ಡವರು ಚಿಕ್ಕವರು ಎಲ್ಲ ಮಿಕ್ಸ್ ಮಾಡಿ ಒಂದು ಸಂಸ್ಥೆನ ರೆಡಿ ಮಾಡಬೇಕಂತ ನಾವು ಅದನ್ನು ಮಾಡ್ಕೊಂಡಿದ್ವಿ. ಅದನ್ನು ಮಾಡ್ತೀವಿ, ಅದು ಕ್ಲಿಯರ್ ಆಗುತ್ತೆ. ಅಲಂಕಾರ್ ಪರ್ಲ್ ಪ್ಲಾಜಾದಲ್ಲಿರ್ತಕ್ಕಂಥ ಎಲ್ಲ ಅಂಗಡಿಗಳ ಮಾಲೀಕರು ಈ ದಿನ ಬಂದು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮನ್ನು ಜಯಶೀಲರನ್ನಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಡೀ ಕಾಂಪ್ಲೆಕ್ಸ್ ಎಲ್ಲ ಓನರ್ಸ್ಗೂ ಧನ್ಯವಾದ ಹೇಳ್ತೀನಿ ಸರ್. ಎಲ್ಲ